ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 25ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ ಬಿದಿಗೆಯ ತಿಥಿ ಇದೆ. ಇದು ಈ ದಿನ ಬೆಳಗಿನ ಜಾವ 6:03 ಇರಲಿದೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ರಾತ್ರಿ 1:01 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಗ್ಗೆ 6:47 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ತುಲ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:55 ಮಧ್ಯಾಹ್ನ 3:29 ಗುಳಿಕ ಕಾಲ ಈ ದಿನ ಬೆಳಗ್ಗೆ 9:13 ಬೆಳಗ್ಗೆ 10:47 ಇನ್ನು ಯಮಗಂಡ ಕಾಲ ಈ ದಿನ ಬೆಳಗ್ಗೆ 6:06 ಬೆಳಗ್ಗೆ 7:39 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 10:07 ಬೆಳಗ್ಗೆ 11 ಇನ್ನು ಅಪರಾಹ್ನ 3:23 ಅಪರಾಹ್ನ 4:15 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:57 ಸಂಜೆ 6:40 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:02 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ ಕಾರಕನ, ಜ್ಞಾನಕ್ಕೆ ಕಾರಕ, ನ್ಯಾಯಕ್ಕೆ ಕಾರಕ, ಹಾಗೆ ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ, ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಇನ್ನು ಧನ, ಪುತ್ರ, ಸಂಪತ್ತು, ಜೀವ ಇವೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಾವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ಗುರುವಿನ ಅನುಗ್ರಹ ಹಾಸುಹೊಕ್ಕಾಗಿರುತ್ತೆ. ಹಾಗಾಗಿನೇ ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶುಭಕರವಾಗಿರುವಂಥದ್ದು, ಶುಭ ಫಲಿತಾಂಶಗಳನ್ನು ತಂದುಕೊಡುವಂಥ ಸಂದರ್ಭ ಇದು. ಹಾಗೆ ಈ ದಿನ ಇರುವಂಥ
ಗುರು ಹೋರದ ಸಮಯ ಅಂತ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 3 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 22 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಶನಿ ಹೋರ ಇರುವಂಥ ಸಮಯ. ಈ ದಿನ ಬೆಳಿಗ್ಗೆ 5 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 1 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಯಾವುದೇ ಪ್ರಮುಖವಾದಂತಹ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದನ್ನು ಬುಧ ಹೋರದಲ್ಲಿ ಮಾಡಬೇಡಿ. ಇದರಿಂದ ಭಾರಿ ನಷ್ಟ ಉಂಟಾಗುತ್ತೆ. ಹಾಗೆ ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಅಥವಾ ಯಾವುದೇ ರೀತಿಯ ಅಗ್ರಿಮೆಂಟ್ಗಳಾಗಲಿ ಬುಧ ಹೋರದಲ್ಲಿ ಮಾಡಬೇಡಿ. ಇನ್ನು ಆರ್ಬಿಟ್ರೇಷನ್ಗೆ ಮೀಡಿಯೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಬುಧ ಹೋರದಲ್ಲಿ ಮಾಡದೇ ಇರುವಂಥದ್ದು ತುಂಬ ಉತ್ತಮ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ. ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 33 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 14 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೂ ಕೂಡ ತುಂಬ ಲಾಭದಾಯಕವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿ ಹೋರದ ಸಮಯ. ಹಾಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ಹಿರಿಯರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ಪ್ರಶಸ್ತವಾಗಿದೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿದ್ದರೂ ಕೂಡ ಅದನ್ನು ಶುಕ್ರ ಹೋರಾದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದೇ ರೀತಿ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಇದು ಈ ದಿನ ಶುಕ್ರ ಹೋರಾದಲ್ಲಿ ಯಾವುದೇ ವ್ಯಾಪಾರಿ ಸಂಬಂಧವಾದಂತಹ ಕೆಲಸಗಳನ್ನು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ನೋಡಿಕೊಂಡು ಕೆಲಸಗಳನ್ನು ಆರಂಭ ಮಾಡಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಗಬಹುದು. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳು ನಿಮ್ಮ ಪರವಾಗಿ ಸಿಕ್ಕತ್ತೆ. ಅದು ಮತ್ತೊಂದು ಕೆಲಸವನ್ನು ಮಾಡಲಿಕ್ಕೆ ಒಳ್ಳೆಯ ಪ್ರೇರೇಪಣೆಯನ್ನು ಒದಗಿಸುವಂತಹ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿ. ಈ ದಿನ ಗುರುವಿನ ಮಾರ್ಗದರ್ಶನದಲ್ಲಿ ನಿಮಗೆ ಭಾಗ್ಯೋದಯ ಉಂಟಾಗಲಿ, ಸಂಪತ್ತು ಸಮೃದ್ಧಿಯಾಗಲಿ, ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಮೀನ ರಾಶಿಯಲ್ಲಿ ಇರುವಂಥ ಬುಧ ವಕ್ರತ್ಯಾಗವನ್ನು ಮಾಡ್ತಾ ಇರುವಂಥ ಸಂದರ್ಭ. ಅದರಲ್ಲೂ ಬುಧನಿಗೆ ಈ ಮೀನ ರಾಶಿ ನೀಚ ಸ್ಥಾನವಾಗಿರುವಂಥದ್ದು. ನೀಚ ಸ್ಥಾನದಲ್ಲೇ ನೇರ ಚಲನೆಯನ್ನು ಆರಂಭಿಸಿರುವಂಥ ಬುಧ 5 ರಾಶಿಯವರೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ತರ್ತಾ ಇದ್ದಾನೆ. ಈ ವಿಚಾರವನ್ನು ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಲಾಗಿತ್ತು. ಹಾಗಾಗಿ ಈ ಹಣಕಾಸಿನ ವಿಚಾರಗಳಾಗಲಿ, ದೇವಾದೇವಿ ವ್ಯವಹಾರಗಳಾಗಲಿ, ದೊಡ್ಡ ಮಟ್ಟದಲ್ಲಿ ಬಂಡವಾಳವನ್ನು ಹೂಡುವಂಥ ಒಂದು ಪ್ರಕ್ರಿಯೆಯಲ್ಲಾಗಲಿ ಸ್ವಲ್ಪ ತಟಸ್ಥಗೊಳಿಸುವಂಥದ್ದು ಉತ್ತಮ. ಯಾವುದೇ ರೀತಿಯ ಆತುರದ ನಿರ್ಣಯಗಳನ್ನು ವ್ಯಾಪಾರಸ್ಥರು, ವರ್ತಕರು ತೆಗೆದುಕೊಳ್ಬೇಡಿ. ಅಷ್ಟೊಂದು ಉತ್ತಮವಾದಂತಹ ಲಾಭ ನಿಮಗೆ ಸಿಕ್ಕಲ್ಲ. ಅದರಲ್ಲೂ ಈ ದಿನ ರಾತ್ರಿ 11 ಗಂಟೆ 51 ನಿಮಿಷಕ್ಕೆ ಶುಕ್ರ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಇದು ಶುಕ್ರ ಮೇಷ ಸಂಕ್ರಮಣ. ಇದು ಹಾಗೆ ಧನುರ್ ಲಗ್ನ
ಪೂರ್ವಾಷಾಢ ನಕ್ಷತ್ರ, ರೋಗ ಪಂಚಕ, ಗುರುಹೋರ ಇರುವಂತಹ ಸಂದರ್ಭದಲ್ಲಿ ಬುಧವಾರದ ದಿನ ಪ್ರತಿಪತ್ ತಿಥಿಯಲ್ಲಿ ಸ್ವಾತಿ ನಕ್ಷತ್ರ, ಸಿದ್ಧಿಯೋಗ, ಕೌಳವ ಕರಣದಲ್ಲಿ 12ನೇ ಜೂನ್ ತಿಂಗಳಿನವರೆಗೆ ಅಂದರೆ ಜೂನ್ 12ನೇ ತಾರೀಕಿನವರೆಗೆ ಅಶ್ವಿನಿ, ಭರಣಿ, ಕೃತ್ತಿಕಾ ನಕ್ಷತ್ರಗಳ ಮೂಲಕ ಶುಕ್ರ ಪರಿಭ್ರಮಿಸ್ತಾನೆ. ಹಾಗಾಗಿ ಈ ಶುಕ್ರನ ಸ್ಥಾನ ಬದಲಾವಣೆ ಕೂಡ ಕೆಲವು ರಾಶಿಯವರಿಗೆ ಅದೃಷ್ಟವನ್ನು ತರುತ್ತೆ. ಕೆಲವರಿಗೆ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳು ತುಂಬ ತೃಪ್ತಿದಾಯಕವಾಗಿ ನಡೆಯುತ್ತೆ. ಹಾಗಾಗಿನೇ ಈ ಬುಧನ ರಾಶಿ ಬದಲಾವಣೆಯಾಗಲಿ, ಶುಕ್ರನ ರಾಶಿ ಬದಲಾವಣೆಯಾಗಲಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥವ್ರಿಗೆ, ಸ್ಟಾಕ್ಸ್ ಮಾರ್ಕೆಟಲ್ಲಿರುವಂಥವ್ರಿಗೆ ಬಹಳ ವಿಶೇಷವಾದಂಥ ಅನುಭವಗಳು ಈ ಸಂದರ್ಭದಲ್ಲಾಗುತ್ತೆ. ಹಾಗೆ ಇಲ್ಲಿ ಗುರುವಾರದ ದಿನ ಆದ್ದರಿಂದ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ, ಅಂದರೆ ಇಲ್ಲಿ ಗುರು ಅಂತ ಹೇಳಿದ್ರೆ ಯಾರೇ ಅನುಭವಿ ವ್ಯಕ್ತಿ ಇರ್ಬೋದು, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇರ್ಬೋದು, ಅವರ ಒಂದು ಸಲಹೆಯಂತೆ ಈ ವ್ಯವಹಾರಗಳನ್ನು ಮುಂದುವರಿಸಿದ್ರೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಏಕೆ ಅಂತ ಹೇಳಿದ್ರೆ ಪ್ರತಿ ವ್ಯಕ್ತಿ ಗುರುವಾರದ ದಿನ ಗುರುವನ್ನು ಆರಾಧನೆ ಮಾಡಬೇಕು. ಅದರಲ್ಲೂ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಬೇಕು ಅಂತ ಹೇಳಿದ್ರೆ ಗುರುವಿನ ಪಾತ್ರ ಬಹಳ ಮುಖ್ಯ. ಗುರುವಿನ ಅನುಗ್ರಹ ಇದ್ದರೆ ಆ ವ್ಯಕ್ತಿ ಆರೋಗ್ಯಯುತವಾಗಿರ್ತಾನೆ, ಶ್ರೀಮಂತನಾಗಿರ್ತಾನೆ, ಮತ್ತು ಅವನ ಜೀವನದಲ್ಲಿ ಸುಖ ಸಮೃದ್ಧಿಗಳು ಬಹಳ ವಿಶೇಷವಾಗಿ ಇರುತ್ತೆ. ಹಾಗೆ ಕೆಲವರಿಗೆ ಜೀವನದಲ್ಲಿ ಜಿಗುಪ್ಸೆ ಇರುತ್ತೆ, ಬೇಸರ ಇದೆ, ದುಃಖ ಇದೆ, ನೋವಿದೆ, ಹಿಡಿದ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂಥ ನಿರಾಸೆ ಇದೆ. ಅಂಥವರು ಈ ಗುರುವಾರದ ದಿನ ಒಂದು ವಿಶೇಷವಾದಂತಹ ಪರಿಹಾರ ಕಾರ್ಯವನ್ನು ಅನುಸರಣೆ ಮಾಡ್ಬೋದು. ಏನಂದರೆ ಪ್ರತಿ ಗುರುವಾರ ನೀರಿನ ಜೊತೆಯಲ್ಲಿ ಶುದ್ಧವಾದ ಪೂಜೆ ಅರಿಶಿನವನ್ನು ಮಿಶ್ರ ಮಾಡಿ ಬಾಳೆಯ ಗಿಡದ ಬುಡಕ್ಕೆ ಅದನ್ನು ಹಾಕೋದ್ರಿಂದ ಆ ವ್ಯಕ್ತಿ ಜೀವನದಲ್ಲಿ ಸದಾಕಾಲ ಸುಖ, ಶಾಂತಿ, ನೆಮ್ಮದಿಯಿಂದ ಇರ್ತಾನೆ. ಆ ವ್ಯಕ್ತಿಗೆ ಧನ ಕನಕಗಳು ಸಮೃದ್ಧಿಯಾಗಿ ಸಿಕ್ಕತ್ತೆ. ಹಾಗೆ ಗುರು ಅನುಗ್ರಹ ಇರೋದರಿಂದ ಯಾವುದೇ ಖರ್ಚಿಲ್ಲದೆ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಹಾಗಾಗಿ ಕೆಲವರು ಎಷ್ಟೇ ಕಷ್ಟಪಡಲಿ, ಎಷ್ಟೇ ಹಣವನ್ನು ಖರ್ಚು ಮಾಡಿದ್ರೂ ಕೂಡ ಕೆಲಸಗಳು ಪೂರ್ಣ ಆಗಲ್ಲ. ಆದರೆ ಈ ಗುರುವಿನ ಮಾರ್ಗದರ್ಶನದಲ್ಲಿ ಹೂವೆತ್ತಿದಂತೆ ಕೆಲಸಗಳಾಗುತ್ತೆ, ಸರಳವಾಗಿ ಆಗುತ್ತೆ. ಹಾಗಾಗಿನೇ ಒಂದು ಹೆಚ್ಚು ಖರ್ಚಿಲ್ಲದ ಆದರೆ ಅಷ್ಟೇ ನಂಬಿಕೆಯಿಂದ ಮಾಡಬೇಕಾಗಿರುವಂಥ ಈ ಒಂದು ಪರಿಹಾರವನ್ನು ಅನುಸರಣೆ ಮಾಡಿಕೊಳ್ಳಿ. ಏಕೆ ಅಂತ ಹೇಳಿದ್ರೆ ಈ ಬಾಳೆಯ ಗಿಡದಲ್ಲಿ ಸಾಕ್ಷಾತ್ ಗುರುವಿನ ವಾಸಸ್ಥಾನ ಇದು. ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಗುರುವಿನ ಅನುಗ್ರಹ ಬೇಕೇ ಬೇಕು. ಗುರುವಿನ ಅನುಗ್ರಹ ಇಲ್ಲದೆ ಯಾವ ಕಾರ್ಯವೂ ಕೂಡ ಊರ್ಜಿತವಾಗಲ್ಲ. ಹಾಗಾಗಿನೇ ಈ ಬಾಳೆಯ ಗಿಡ ಏನಿದೆ ಅದು ಅಷ್ಟೊಂದು ಧನಾತ್ಮಕ ಶಕ್ತಿಯನ್ನು ಕೊಡುತ್ತೆ. ಅದಕ್ಕಾಗಿಯೇ ನಾವು ಶುಭ ಸಮಾರಂಭಗಳಲ್ಲಿ ಬಾಳೆಯ ಗಿಡವನ್ನು ತೋರಣದ ಜೊತೆಯಲ್ಲಿ ಕಟ್ಟುವಂಥ ಸಂಪ್ರದಾಯ ಇದೆ. ಹಾಗೆ ಯಾವುದೇ ಹಬ್ಬ ಹರಿದಿನಗಳಾದರೂ ಕೂಡ ಬಾಳೆಯ ಕಂಬ ಬೇಕೇ ಬೇಕು. ಇದು ಬಾಳೆಯಲ್ಲಿರುವಂಥ ಒಂದು ಧನಭಾವವನ್ನು ತೋರಿಸುತ್ತೆ. ಹಾಗೆ ಧನಾತ್ಮಕ ಶಕ್ತಿಯನ್ನು ಇದು ಸೂಚಿಸುತ್ತೆ. ತುಂಬ ಪಾಸಿಟಿವ್ ಎನರ್ಜಿ ಇರುವಂಥದ್ದು ಈ ಬಾಳೆಯ ಗಿಡಕ್ಕೆ. ಹಾಗಾಗಿನೇ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಈ ಬಾಳೆಯ ಗಿಡಕ್ಕೆ ಈ ರೀತಿಯ ಸೇವೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಇದರ ಜೊತೆಗೆ ಬಂಧುಗಳೇ, ನೀವು ಪರಿಪಾಲನೆ ಮಾಡಬೇಕಾಗಿರುವಂಥ ಇನ್ನೊಂದು ವಾಸ್ತು ನಿಯಮ ಇದೆ. ಅದೇನೆಂದರೆ ನಿಮ್ಮ ಮನೆಯಲ್ಲಾಗಲಿ, ಕಚೇರಿಯಲ್ಲಾಗಲಿ ಅಥವಾ ಅಂಗಡಿಯಲ್ಲಾಗಲಿ ಕೆಲವರು ಮಣ್ಣಿನ ಖಾಲಿ ಮಡಿಕೆಗಳನ್ನು ಇಟ್ಟಿರ್ತಾರೆ, ಮಣ್ಣಿನ ಹೂಜಿಗಳನ್ನು ಇಟ್ಟಿರ್ತಾರೆ, ಹೂದಾನಿಗಳನ್ನು ಇಟ್ಟಿರ್ತಾರೆ. ಈ ಫ್ಲವರ್ ಪಾಟ್ ಅಂತ ಹೇಳ್ತಾರಲ್ಲ ಅದನ್ನು ಇಟ್ಟಿರುವಂಥದ್ದಿದೆ. ಕೆಲವರು ಮಣ್ಣಿನ ಮೂರ್ತಿಗಳನ್ನು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಈ ಮಣ್ಣಿನ ಮೂರ್ತಿಯನ್ನು ಮನೆಯಲ್ಲಾಗಲಿ ಅಥವಾ ಕಚೇರಿಯಲ್ಲಾಗಲಿ ಇಡೋವಂಥದ್ದು ಅಷ್ಟೊಂದು ಉತ್ತಮವಾದಂಥ ಕ್ರಮ ಅಲ್ಲ. ಇದು ನೆಗೆಟಿವ್ ಎನರ್ಜಿಯನ್ನು ಬಿಡುಗಡೆ ಮಾಡುವಂಥದ್ದು ಮಣ್ಣಿನ ಈ ಸಾಮಗ್ರಿಗಳು. ಏಕೆಂದರೆ ಹೇಳಿದ್ರೆ ಈ ವಸ್ತುಗಳಲ್ಲಿ ಪ್ರೇತಗಳು ವಾಸ ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಕೆಟ್ಟ ಶಕ್ತಿಗಳ ವಾಸಸ್ಥಾನ ಈ ಮಣ್ಣಿನ ಮಡಿಕೆಗಳು. ಹಾಗಾಗಿ ಈ ಮಣ್ಣಿನ ವಸ್ತುಗಳು ರಾಹುಕಾರಕವಾಗಿರುವಂಥದ್ದು. ಸಮೃದ್ಧಿ ಇರುವಂತಹ ಕುಟುಂಬಗಳಲ್ಲಿ, ಉತ್ತಮ ಜೀವನ ಸಾಗಿಸ್ತಾ ಇರುವಂತಹ ಕುಟುಂಬಗಳಲ್ಲೂ ಕೂಡ ಇವುಗಳೇನಾದರೂ ಬಂದು ಸೇರಿಕೊಂಡ್ರೆ ಆಕಸ್ಮಿಕ ದುರ್ಘಟನೆಗಳು ನಡೆದು ಹೋಗುತ್ತೆ. ಇದ್ದಾಗೆ ಸಾಲ ಸೋಲಗಳಾಗಿ ಚೆನ್ನಾಗಿದ್ದಂತಹ ಕುಟುಂಬಗಳು ಬೀದಿ ಪಾಲಾಗುವಂಥದ್ದು ಇದೆ. ಸಾಲದಲ್ಲಿ ಮುಳುಗಿ ಇದ್ದಬದ್ದ ಆಸ್ತಿ ಪಾಸ್ತಿಗಳನ್ನು ಮಾರಾಟ ಮಾಡಿಕೊಳ್ಬೇಕಾದಂಥ ಸನ್ನಿವೇಶಗಳು ಕೂಡ ಬರಬಹುದು. ಹಾಗಾಗಿ ತುಂಬ ಅನಾಹುತಗಳು ಉಂಟಾಗುವಂಥದ್ದು ಈ ಮಣ್ಣಿನ ಮಡಿಕೆಗಳಿಂದ. ಅದರಲ್ಲೂ ಪ್ರತಿನಿತ್ಯ ನಾವು ಮಣ್ಣಿನ ಮಡಿಕೆಯನ್ನು ಉಪಯೋಗಿಸ್ತಾ ಇದ್ದರೆ ಅದರಲ್ಲಿ ಆ ರೀತಿಯ ನೆಗೆಟಿವ್ ಎನರ್ಜಿ ಇರಲ್ಲ. ಆದರೆ ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ಮಣ್ಣಿನ ಪಾತ್ರೆಗಳನ್ನು ಕೆಲವರು ಮುಟ್ಟೋದು ಇಲ್ಲ, ಅದನ್ನು ಕ್ಲೀನ್ ಕೂಡ ಮಾಡಲ್ಲ. ಅಂತಹ ಮಣ್ಣಿನ ಬೊಂಬೆಗಳಾಗಲಿ, ಪಾತ್ರೆಗಳಾಗಲಿ ಮನೆಯ ಒಂದು ಮೂಲೆಯಲ್ಲಿ ಧೂಳು ಹಿಡಿದು ಬಿದ್ದಿರುತ್ತೆ. ಇದರಿಂದ ಅನರ್ಥಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ
ದೊಡ್ಡ ದೊಡ್ಡ ಕುಟುಂಬಗಳು ಕೂಡ ಬೀದಿ ಪಾಲಾಗಿರುವಂಥದ್ದು. ಇನ್ನು ಚಿತ್ರರಂಗದಲ್ಲಿರಲಿ, ಕ್ರೀಡಾಪಟುಗಳಾಗಿರಲಿ, ಅವರು ಕೂಡ ಈ ದಿನ ಸಮೃದ್ಧಿಯಾಗಿದ್ದವರು ನಾಳೆಯ ದಿನ ಬೀದಿಗೆ ಬರುವಂಥ ಸನ್ನಿವೇಶಗಳು ಉಂಟಾಗುತ್ತೆ. ಅದಕ್ಕಾಗಿಯೇ ಈ ಮಣ್ಣಿನ ಪಾತ್ರಗಳು ಅಥವಾ ಈ ಮಣ್ಣಿನ ಬೊಂಬೆಗಳು ಮನೆಯಲ್ಲಾಗಲಿ ಕಚೇರಿಯಲ್ಲಾಗಲಿ ಇರಬಾರ್ದು. ಆ ರೀತಿ ಅದನ್ನು ನೋಡಿಕೊಳ್ಳಿ. ಕೆಲವರು ಈ ಬೊಂಬೆಯ ಹಬ್ಬಕ್ಕೆ ಮಣ್ಣಿನ ಸಾಮಗ್ರಿಗಳನ್ನು ಕೊಂಡ್ಕೊಂಡಿರ್ತಾರೆ. ಮಣ್ಣಿನ ಬೊಂಬೆಗಳಿರುತ್ತೆ, ಅದನ್ನು ಶುಭ್ರವಾದ ವಸ್ತ್ರದಲ್ಲಿ ಸುತ್ತಿ ಒಂದು ಕಡೆ ಇಟ್ಟಿರುವಂಥದ್ದು. ವರ್ಷಂಪ್ರತಿ ಬರುವಂತಹ ನವರಾತ್ರಿ ಸಂದರ್ಭದಲ್ಲಿ ಅದನ್ನು ತೆಗೆದು ಜೋಡಿಸಿಟ್ಟು ಮತ್ತೆ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತೆ ಅದನ್ನು ಸ್ವಸ್ಥಾನದಲ್ಲಿಡುವಂಥದ್ದು ಇದೆ. ಇಲ್ಲಿ ಈ ಪೂಜಾದಿ ಕಾರ್ಯಗಳು ನೆರವೇರುವಂತಹ ಮಣ್ಣಿನ ಸಾಮಗ್ರಿಗಳಿಗಾಗಲಿ ಮಣ್ಣಿನ ಮೂರ್ತಿಗಳಿಗಾಗಲಿ ದೋಷ ಇರಲ್ಲ. ಆದರೆ ಎಂದೋ ವರ್ಷಕ್ಕೆ ಒಂದು ಸಲ ಉಪಯೋಗಿಸುವಂಥ ಈ ಮಣ್ಣಿನ ಪಾತ್ರೆಗಳನ್ನಾಗಲಿ, ಊಜಿಗಳನ್ನಾಗಲಿ, ಇನ್ನು ಫ್ಲವರ್ ಪಾಟ್ಗಳನ್ನಾಗಲಿ, ಮಣ್ಣಿನ ಮೂರ್ತಿಗಳನ್ನಾಗಲಿ ಆದಷ್ಟು ವಿಲೆ ಮಾಡಿಬಿಡಿ. ಮನೆಯಿಂದ ಅದನ್ನು ಹೊರಗೆ ಹಾಕಿಬಿಡಿ. ಅಲ್ಲಿ ನೀವು ನೆಗೆಟಿವ್ ಎನರ್ಜಿಯನ್ನೇ ಮನೆಯಿಂದ ಹೊರಗೆ ಕಳಿಸಿದಂತಾಗುತ್ತೆ. ಇದರಿಂದ ನೀವು ಪ್ರಯತ್ನ ಮಾಡುವಂಥ ಕೆಲಸ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತೆ. ಪತಿ ಪತ್ನಿಯರ ಮಧ್ಯೆ ಆಗಲಿ, ಕುಟುಂಬಸ್ಥರ ಮಧ್ಯೆ ಆಗಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿರಲ್ಲ. ಕುಟುಂಬದಲ್ಲಿರುವಂಥವರ ಆರೋಗ್ಯ ಸುಧಾರಣೆಯಾಗುತ್ತೆ. ಒಟ್ಟಾರೆ ನೆಮ್ಮದಿಯ ಬದುಕು ಪ್ರಾಪ್ತಿಯಾಗುತ್ತೆ. ಒಂದು ಸಣ್ಣ ಪರಿಹಾರ ಎಷ್ಟೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಮನನ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೇಷರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಉಂಟಾಗ್ತಾ ಇದೆ. ಕೆಲವು ರಾಶಿಯವರ ಬದುಕಲ್ಲಿ ಹಣದ ಹೊಳೆ ಹರಿಯುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ವಿಪರೀತವಾದಂಥ ಲಾಭ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ 12 ವರ್ಷಗಳ ನಂತರ ಮೇಷರಾಶಿಯಲ್ಲಿ ಸಂಭವಿಸ್ತಾ ಇರುವಂಥ ಈ ಗಜಲಕ್ಷ್ಮಿ ರಾಜಯೋಗ ವಿಶೇಷ ಫಲವನ್ನು ತಂದುಕೊಡುತ್ತೆ. ಇಲ್ಲಿ ಗಜ ಅಂದರೆ ಆನೆ, ಆನೆ ಅಂದರೆ ಸ್ಥಿರ. ಹಾಗಾಗಿನೇ ಬಹಳ ಬಲಶಾಲಿಯಾದ ಶಕ್ತಿಶಾಲಿಯಾದಂತಹ ರಾಜಯೋಗ ಇದು. ಹಾಗೆ 3 ರಾಶಿಯವರಿಗೆ ಅಪಾರವಾದಂಥ ಅದೃಷ್ಟವನ್ನು ತಂದುಕೊಡುತ್ತೆ ಈ ಗಜಲಕ್ಷ್ಮಿ ರಾಜಯೋಗ. ಇಲ್ಲಿ ಶುಕ್ರ ಮೇಷರಾಶಿಗೆ ಪ್ರವೇಶ ಮಾಡುವ ಮೊದಲು ಮೀನರಾಶಿಯಲ್ಲಿರ್ತಾನೆ. ಇದೇ 25ನೇ ತಾರೀಕು ಏಪ್ರಿಲ್ ಬೆಳಗ್ಗೆ 12:07 ಮೇಷರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರ. ಇನ್ನು ಮೇ 19ರವರೆಗೆ ಮೇಷರಾಶಿಯಲ್ಲೇ ಇರುವಂಥವನು ಶುಕ್ರ. ಹಾಗಾಗಿ ಈ ವೇಳೆಯಲ್ಲಿ ಮೇಷರಾಶಿಯಲ್ಲಿ ಗುರು ಕೂಡ ನೆಲೆಸಿರುವಂಥ ಸಂದರ್ಭ. ಈ ಒಂದು ಸಮಯದಲ್ಲಿ ಗಜಲಕ್ಷ್ಮಿ ಅನ್ನುವಂಥ ರಾಜಯೋಗ ನಿರ್ಮಾಣ ಆಗುತ್ತೆ. ಇದು ಕೂಡ ಮೇ ತಿಂಗಳವರೆಗೆ ಇರುತ್ತೆ. ಮೇಷರಾಶಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಶೇಷವಾದಂತಹ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣ ಆಗ್ತಾ ಇರೋದ್ರಿಂದ ಈ 3 ರಾಶಿಯವರಿಗೆ ವಿಶೇಷವಾದಂತಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಈ 3 ರಾಶಿಯವರಲ್ಲಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ನಿರ್ಮಾಣ ಅತ್ಯುತ್ತಮವಾದ ಫಲಗಳನ್ನು ಕೊಡುತ್ತೆ. ಯಾವುದೇ ಅನುಮಾನ ಇಲ್ಲದೆ ದೊಡ್ಡ ಮಟ್ಟದಲ್ಲಿ ಲಾಭಗಳು ಉಂಟಾಗುತ್ತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರ ಯಾವುದೇ ಇದ್ದರೂ ಕೂಡ ಅದರಲ್ಲಿ ಲಾಭ ಇದೆ. ಇಲ್ಲಿ ಲಾಭ ಅಂದರೆ ಹಣದ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಲಾಭಗಳು ಉಂಟಾಗುವಂಥದ್ದು ನಿಮಗೆ. ಹಾಗೆ ಸಮಾಜದಲ್ಲಿ ಕೂಡ ನಿಮ್ಮ ಬಗ್ಗೆ ಇರುವಂಥ ಗೌರವ ಜಾಸ್ತಿ ಆಗುತ್ತೆ. ನಿಮ್ಮ ಪ್ರತಿಭೆ ಬೆಳಕಿಗೆ ಬರುತ್ತೆ. ನಿಮ್ಮ ಶ್ರಮ ಸಾರ್ಥಕವಾಗುತ್ತೆ. ಹಾಗೆ ನಿಮ್ಮ ಒಂದು ಸಮೃದ್ಧಿಯ ವ್ಯಾಪಾರ ಏನಿದೆ ಅದು ದ್ವಿಗುಣಗೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಒಂದು ವೇಳೆ ಮೇಷರಾಶಿಯವರಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವಂಥವ್ರಿಗೆ ಸಾಕಷ್ಟು ಧನಲಾಭಗಳು ಉಂಟಾಗುತ್ತೆ. ವ್ಯಾಪಾರದಲ್ಲಿ ಬದಲಾವಣೆಗಳು ಆಗುತ್ತೆ. ನೀವು ಇರುವಂಥ ಒಂದು ವ್ಯಾಪಾರಿ ಸ್ಥಳ ಅಥವಾ ಅಂಗಡಿ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಒದಗಿ ಬರುತ್ತೆ. ಒಟ್ಟಾರೆ ನಿಮ್ಮ ಆಯ್ಕೆ ಬಹಳ ವಿಶೇಷವಾದ ರೀತಿಯಲ್ಲಿ ಇರುತ್ತೆ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಬಹಳ ಚೆನ್ನಾಗಿದೆ ಈ ಒಂದು ಸಂದರ್ಭದಲ್ಲಿ. ಹಾಗೆ ಮೊದಲು ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ನಂತರದಲ್ಲಿ ಭಗವಂತನ ಆರಾಧನೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುವಂಥ ವಿಚಾರಗಳನ್ನು ಮುಂದುವರಿಸಿ. ಹಾಗೆ ಕುಟುಂಬದಲ್ಲಿ ಶಾಂತಿ, ಸುಖ, ನೆಮ್ಮದಿ, ಆರೋಗ್ಯಪೂರ್ಣವಾದಂಥ ಬದುಕು ತಮ್ಮದಾಗಿರುತ್ತೆ. ಒಟ್ಟಾರೆ ಶುಕ್ರನ ಕೃಪೆಯಿಂದ ಈ ರಾಶಿಯವರಿಗೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಮಕರ ರಾಶಿಯವರಿಗೆ ಈ ಒಂದು ಶುಕ್ರನ ಮೇಷರಾಶಿಯ ಪ್ರವೇಶ ವರದಾನವಾಗಿ ಇರುವಂಥದ್ದು. ಒಂದು ರೀತಿಯಲ್ಲಿ ಅದೃಷ್ಟ ಇವರಿಗೆ ಖುಲಾಯಿಸುತ್ತೆ, ವರ ಪ್ರಾಪ್ತಿಯಾಗುತ್ತೆ. ಹಾಗೆ ಜೀವನದಲ್ಲಿ ಅಂದುಕೊಂಡಿರುವಂತಹ ಕನಸುಗಳೇನಿದೆ ಅದನ್ನು ನನಸು ಮಾಡಿಕೊಳ್ಳುವಂಥದ್ದು, ಹಾಗೆ ಭೌತಿಕ ಸುಖಗಳನ್ನು ಅನುಭವಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು
ಜೀವನದಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ಬಹಳ ಗಹನವಾಗಿ ಯೋಚನೆ ಮಾಡ್ತೀರಿ. ಅಂತಹ ವಿಚಾರಧಾರೆಗಳಿಂದಲೇ ನಿಮ್ಮ ಬದುಕು ಹಸನಾಗುತ್ತೆ. ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. 4 ಜನರಿಗೆ ಮಾರ್ಗದರ್ಶಕರಾಗಿ ಗುರುಸ್ಥಾನದಲ್ಲಿ ನಿಲ್ಲುವಂಥದ್ದು ಕೂಡ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸಕಾರಾತ್ಮಕವಾದಂತಹ ಬದಲಾವಣೆಗಳು ಆಗುತ್ತೆ. ಹಾಗೆ ನಿಮ್ಮ ಕಡೆ ಆಕರ್ಷಣೆ ಮೂಡುವಂಥದ್ದು, ಅಂದರೆ ನಿಮ್ಮ ಮಾತು, ನಿಮ್ಮ ನಡತೆ ಬೇರೆಯವರನ್ನು ಆಕರ್ಷಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಜೀವನದಲ್ಲಿ ನೀವು ಯಾವುದೇ ರೀತಿಯ ಗುರಿಯನ್ನು ಹೊಂದಿದ್ರೆ ಅದನ್ನು ಗುರಿ ತಲುಪುವಂಥ ನಿಟ್ಟಿನಲ್ಲಿ ಮಾಡೋ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಅದಕ್ಕಾಗಿ ಹಿರಿಯರ ಒಂದು ಮಧ್ಯಸ್ಥಿಕೆಯಿಂದ ಕೆಲಸಗಳು ಪೂರ್ಣವಾಗುತ್ತೆ. ಇನ್ನು ಪ್ರತಿಯೊಬ್ಬರೂ ಕೂಡ ಬಯಸುವಂಥದ್ದು ಜೀವನದಲ್ಲಿ ನೆಮ್ಮದಿ ಮತ್ತು ಆರೋಗ್ಯ, ಇದೆರಡೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಉತ್ತಮವಾದಂಥ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಕಳೀತೀರಿ, ಅವಕಾಶಗಳನ್ನು ತುಂಬ ಪಡ್ಕೊಳ್ತೀರಿ. ಇದು ನಿಮಗೆ ಸಂತೋಷದ ಸಮಯ. ಹಾಗೆ ಕುಂಭರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಸಾಕಷ್ಟು ಸಮೃದ್ಧಿಯನ್ನು ತರುತ್ತೆ. ತುಂಬ ಲಾಭ ಇದೆ. ಅದರಲ್ಲೂ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ಸಮಯದಲ್ಲಿ ಹೆಚ್ಚು ಲಾಭವನ್ನು ಮಾಡ್ಕೊಳ್ತೀರಿ. ವ್ಯಾಪಾರ ವಹಿವಾಟು ನಿಮ್ಮ ಪರವಾಗಿ ನಡೆಯುವಂಥದ್ದು ಇದೆ. ಇನ್ನು ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆ ಹಾಗೆ ಈ ಚಾಲೆಂಜಸ್ ಏನಿದೆ ಇದನ್ನು ಕುಂಭರಾಶಿಯವರು ತುಂಬ ಆತ್ಮವಿಶ್ವಾಸದಿಂದ ಎದುರಿಸ್ತಾರೆ. ಇಲ್ಲಿ ಕುಂಭ ಅಂದರೆ ಮಡಿಕೆ ಅಂದರೆ ಪೂರ್ಣ ಕುಂಭದ ಸಂಕೇತವಾಗಿ ಇರುವಂಥದ್ದು. ಹಾಗಾಗಿ ತುಂಬಿದ ಕೊಡ ತುಳುಕಲ್ಲ ಅಂತ ಹೇಳ್ತಾರಲ್ಲ, ಆ ಮಾದರಿ ಯಾವುದೇ ಒಂದು ಸಮಸ್ಯೆಯನ್ನು ವಿಶೇಷ ದೃಷ್ಟಿಕೋನದಿಂದ ನೋಡುವಂಥವ್ರು. ಹಾಗೆ ಅದರ ಸಮಸ್ಯೆ ಪರಿಹಾರಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡಲ್ಲ. ಸಾಕಷ್ಟು ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು ಕೂಡ ಇದೆ. ಇದು ನಿಮಗೆ ಗಜಲಕ್ಷ್ಮಿಯ ರಾಜಯೋಗ ವಿಶೇಷ ಬಲವನ್ನು ತರುತ್ತೆ. ವಿಶೇಷವಾದಂತಹ ಲಕ್ಷ್ಮಿ ಕಟಾಕ್ಷವನ್ನು ಕೊಡ್ತಾ ಇರುತ್ತೆ. ಹಾಗೆ ಸ್ವಲ್ಪ ಮಟ್ಟಿನ ಪರಿಶ್ರಮ ಇದೆ. ಅಷ್ಟು ಸುಲಭವಾಗಿ ನಿಮ್ಮ ಕೆಲಸಗಳಾಗಲ್ಲ. ಸಂಪಾದನೆ ಕೂಡ ಈಸಿಯಾಗಿ ಆಗಲ್ಲ. ಆದರೆ ಒಮ್ಮೆ ನಿಮ್ಮ ಸಂಪಾದನೆ ಭಗವಂತನಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳಲ್ಲೂ ಕೂಡ ನಿಮ್ಮ ಖರ್ಚು ವೆಚ್ಚಗಳಿಗೆ ನಿರಂತರವಾಗಿ ಹಣದ ಹೊಳೆ ಹರಿಯುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವರಿಗೆ ಕುಂಭರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಅನ್ನುವಂಥದ್ದು ನಿಮ್ಮ ವೇತನವನ್ನು ಹೆಚ್ಚಾಗಿ ಪಡ್ಕೊಳ್ಳುವಂಥದ್ದು ಅಥವಾ ಹೊಸ ಉದ್ಯೋಗ ಸೇರ್ಪಡೆಯಾಗುವಂಥ ಅವಕಾಶಗಳು ಕೂಡ ಇದೆ. ಒಟ್ಟಾರೆ ನಿಮ್ಮ ದುಡಿಮೆ ರಾಜಲಕ್ಷ್ಮಿಗೆ ಸಮಾನವಾಗಿ ಇರುವಂಥದ್ದು. ಹಾಗಾಗಿ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಉಂಟಾಗುತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಣೆಯಾಗುತ್ತೆ. ಕೇವಲ ಹಣವನ್ನು ಗಳಿಕೆ ಮಾಡುವಂಥದ್ದು ಮಾತ್ರ ಅಲ್ಲ, ಕುಂಭರಾಶಿಯವರಿಗೆ ಉಳಿತಾಯ ಮಾಡುವಂಥ ರಾಜಯೋಗ ಕೂಡ ದೊರಕುತ್ತೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳು ಲಭ್ಯವಾಗುತ್ತೆ. ಒಟ್ಟಾರೆ ಫಲಪ್ರದವಾದಂಥ ಸಂದರ್ಭ ಅದು. ಹಾಗಾಗಿ ಬಂಧುಗಳೇ, ಮೇಷರಾಶಿಯಲ್ಲಿ ಉಂಟಾಗ್ತಾ ಇರುವಂಥ ಧನಲಕ್ಷ್ಮಿ ರಾಜಯೋಗ ಈ 3 ರಾಶಿಯವರಿಗೆ ವಿಶೇಷ ಫಲಗಳನ್ನು ಕೊಡುತ್ತೆ. ಇನ್ನು ಉಳಿದ ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಜೊತೆಗೆ ಶುಕ್ರನನ್ನು ಒಲಿಸ್ಕೊಳ್ಬೇಕು, ಶುಕ್ರನ ಅನುಗ್ರಹ ಬೇಕು. ಅದಕ್ಕಾಗಿಯೇ ಕೆಲವೊಂದು ನಿರ್ದಿಷ್ಟ ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿಯವರೆಗೂ ಧನ ಧಾನ್ಯ ಸಮೃದ್ಧಿಯನ್ನು ಆರೋಗ್ಯವನ್ನು ಭಗವಂತ ತಮಗೆ ತಮ್ಮ ಕುಟುಂಬಸ್ಥರಿಗೆ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಮುಂದುವರಿಯುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಅಪರೂಪದ ಒಂದು ಬೆಂಬಲ ನಿಮ್ಮನ್ನು ಗೆಲುವಿನತ್ತ ದಾಪುಗಾಲು ಹಾಕಿಸುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ನೀವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಪ್ರತಿಫಲವನ್ನು ನೀಡುತ್ತೆ. ಒಳ್ಳೆಯ ಯೋಜನೆಗಳು ಒಳ್ಳೆಯ ಪ್ರತಿಫಲವನ್ನು ನೀಡುವಂಥ ಸಂದರ್ಭ ಇದು. ಹಾಗೆ ನಿಮ್ಮ ಮನಸ್ಥಿತಿ ಅಹಿತಕರ ಘಟನೆಗಳು ಯಾವುದೇ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂಥ ಒಂದು ಧೈರ್ಯವನ್ನು ಹೊಂದಿರುತ್ತೆ. ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಸಹೋದರರ ಜೊತೆ ಸಾಮರಸ್ಯದಿಂದ ವರ್ತಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ಸ್ತ್ರೀಯರಿದ್ದರೆ ನಿಮ್ಮ ಯಶಸ್ವಿ ಕೆಲಸ ಕಾರ್ಯಗಳು ಇತರರನ್ನು ಆಕರ್ಷಿಸಲ್ಪಡುವಂಥದ್ದು. ಹಾಗಾಗಿಯೇ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಬಹಳ ಪ್ರಬುದ್ಧರಾಗಿರ್ತೀರಿ. ಇನ್ನು ವಿಶೇಷವಾಗಿ ನಿಮಗೆ ಬೇಕಾದಂತಹ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಒಂದು ಹೊಂದಾಣಿಕೆಯ ರೂಪದಲ್ಲಿ ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ.
ಹಾಗೆ ಈ ದಿನ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಂಬಿಕೆಯನ್ನು ಇಡಿ. ನೀವು ಯೋಜಿಸಿದಂತಹ ಕೆಲಸಗಳು, ನಿಮ್ಮ ಯೋಚನೆ, ನಿಮ್ಮ ಕಲ್ಪನೆ, ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತನ್ನಿ. ಬಹಳ ಬೇಗ ಫಲಿತಾಂಶಗಳು ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಋಣಸ್ಥಾನದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಜೊತೆಗೆ ಯಾವುದೇ ರೀತಿಯ ಋಣಬಾಧೆ ಇದ್ದರೂ ಕೂಡ ಅದನ್ನು ತೀರಿಸುವಂಥ ಸಾಮರ್ಥ್ಯ ಇರುತ್ತೆ. ಹಾಗೆ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನ ನೀವು ಒಂದು ಒಗ್ಗಟ್ಟಿನ ರೂಪದಲ್ಲಿ ಕೆಲಸಗಳನ್ನು ಮಾಡುವಂಥದ್ದು, ಒಗ್ಗಟ್ಟಿನ ಪ್ರದರ್ಶನ ಆಗುತ್ತೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಸಂಗಾತಿಯ ಒಂದು ಬೆಂಬಲ, ಅವರ ಒಂದು ಮಾರ್ಗದರ್ಶನ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಹೊಸ ಹೊಸ ಕಾರ್ಯಗಳಿಗೆ ಪ್ರೋತ್ಸಾಹಗಳು ದೊರೆಯುವಂಥದ್ದು ಇದೆ. ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಹಾಗೆ ಸ್ಥಿರಾಸ್ತಿಯ ವಿಚಾರಗಳಲ್ಲಿ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ತೀರಿ. ಸ್ಥಿರಾಸ್ತಿ, ನಿಮ್ಮ ಮನೆ, ನಿಮ್ಮ ಜಮೀನು, ಸೈಟು ಅಥವಾ ಯಾವುದೇ ರೀತಿಯ ಈ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಿದ್ದರೂ ಕೂಡ ಅದರಲ್ಲಿ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಕೈಯಲ್ಲಿರುವಂಥ ಕೆಲಸವನ್ನು ಸಕಾಲದಲ್ಲಿ ಪೂರ್ತಿ ಮಾಡುವಂಥ ಗುರಿಯನ್ನು ಇಟ್ಕೊಳ್ಳಿ. ಒಂದು ಕೆಲಸವನ್ನು ಮುಗಿಸಿ ಮತ್ತೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಈ ಸಂದರ್ಭದಲ್ಲಿ ಇರಬೇಕಾಗತ್ತೆ. ನಿಮ್ಮ ಉಚ್ಚವಾದಂತಹ ಸಾಮಾಜಿಕ ಸ್ಥಾನಮಾನ ಅಗತ್ಯವಿದ್ದಾಗ ಮಾತ್ರ ಬಳಸ್ಕೊಳ್ಳಿ. ಎಲ್ಲ ಕೆಲಸಗಳಿಗೂ ಕೂಡ ಇನ್ಫ್ಲೂಯೆನ್ಸನ್ನು ತರಲಿಕ್ಕೆ ಹೋಗಬೇಡಿ. ಕೆಲವೇ ಕೆಲಸಗಳಿಗೆ ಅಂಥ ಒಂದು ಮಾರ್ಗವನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ಸಂದರ್ಭದಲ್ಲಿ ಮಾತು ಕಮ್ಮಿ ಆದರೆ ತುಂಬ ಉತ್ತಮ. ಏಕೆ ಅಂತ ಹೇಳಿದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳುವಂಥದ್ದು. ಅದರಲ್ಲೂ ನಿಮ್ಮ ಒಂದು ಕೆಲಸ ಕಾರ್ಯಗಳಾಗಲಿ ಅಥವಾ ವಾದ ವಿವಾದಗಳನ್ನು ಉಂಟು ಮಾಡುವಂಥ ಒಂದು ಮಾತುಕತೆಯಾಗಲಿ ನೀವು ಬಹಳ ಎಚ್ಚರಿಕೆಯಿಂದ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ನಿಮಗೆ ಅನಿರೀಕ್ಷಿತ ಘಟನೆಗಳು ತೊಂದರೆ ಕೊಡುವಂಥ ಸಾಧ್ಯತೆಗಳಿದೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುವಂಥದ್ದು. ಹಾಗಾಗಿಯೇ ಕೆಲವೊಮ್ಮೆ ಬೇಸರ ಉಂಟಾಗುವಂಥದ್ದು, ಜೊತೆಗೆ ಈ 3ನೇಯವರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದೇ ಇರುವಂಥದ್ದು ಉತ್ತಮ. ಅದರಲ್ಲಿ ನಿಮಗೆ ಕ್ಯೂರಿಯಾಸಿಟಿ, ಕುತೂಹಲ, ಯಾರಿಗೆ ಏನಾಯಿತು ಅಂತ ಹೇಳಿ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಸಮಯ ವ್ಯರ್ಥವಾಗುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗೆ ದೂರದ ಪ್ರಯಾಣದಲ್ಲಿ ವಾಹನದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ, ಶುಭ ಇಲ್ಲ. ಎಲ್ಲ ಒಂದು ಕಡೆ ವಾಹನಕ್ಕಾಗಿಯೇ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಇನ್ನು ನೌಕರರು ಅಧಿಕಾರಿಗಳ ಟೀಕೆಗೆ ಗುರಿಯಾಗಬೇಕಾಗತ್ತೆ. ಅವರ ಒಂದು ಕಿರುಕುಳಕ್ಕೆ ಈ ದಿನ ಒಳಗಾಗಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಕೂಡ ನಿಮಗೆ ಅಷ್ಟೊಂದು ಸುಲಭವಾಗಿ ಆಗಲ್ಲ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳಾಗುತ್ತೆ. ಹಾಗಾಗಿಯೇ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಹೊಂದಾಣಿಕೆ ಇಲ್ಲದಂತಹ ಮನಸ್ಥಿತಿ, ಇನ್ನು ಬೇರೆಯವರಲ್ಲಿ ಒಂದು ಈಗೋ ಅನ್ನುವಂಥದ್ದು ಜಾಸ್ತಿ ಇರುವಂಥದ್ದು, ಇದರಿಂದಲೇ ತಿಕ್ಕಾಟಗಳು ಜಾಸ್ತಿ ಆಗುತ್ತೆ, ಮನಸ್ತಾಪಗಳು ವಿಪರೀತ ಆಗಿಬಿಡುತ್ತೆ. ಹಾಗಾಗಿಯೇ ಒಬ್ಬರನ್ನೊಬ್ಬರು ನೋಡಿಕೊಳ್ಳಲಾದಂತಹ ಪರಿಸ್ಥಿತಿ ಉದ್ಭವ ಆಗಿಬಿಡ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿದಾಗ ಅದನ್ನು ಆದಷ್ಟು ಬೇಗ ಬಳಸುವಂಥದ್ದನ್ನು ಮಾಡಿ. ಏಕೆಂದರೆ ನೀವು ಸಾಮಗ್ರಿಗಳನ್ನು, ವಸ್ತುಗಳನ್ನು ತಿಂಗಳಾನುಗಟ್ಟಲೆ ಬಳಸದೇ ಇದ್ದರೆ ಅಲ್ಲಿ ರಾಹುವಿನ ಪ್ರಭಾವಕ್ಕೆ ಒಳಗಾಗಿ ಆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ನಿಮಗೆ ಅಪನಂಬಿಕೆ ಇರುವಂತಹ ದಿನ. ನಿಮ್ಮ ಪೊಟೆನ್ಷಿಯಲ್ ಗೊತ್ತಿಲ್ಲ, ನಿಮ್ಮ ಎನರ್ಜಿ ಗೊತ್ತಿಲ್ಲ, ನಿಮ್ಮ ಇಂಟೆಲಿಜೆನ್ಸ್ ನಿಮಗೆ ಗೊತ್ತಿಲ್ಲ, ನಿಮ್ಮ ಪ್ರತಿಭೆ ನಿಮಗೆ ಗೊತ್ತಿಲ್ಲ. ಆದ್ದರಿಂದ ಬೇರೆಯವರು ಇಂತಹ ಒಂದು ಉತ್ತಮ ಗುಣಗಳನ್ನು ಅವರು ಹುಡುಕಿ ಅಥವಾ ಅವರು ನಿಮ್ಮಲ್ಲಿ ಐಡೆಂಟಿಫೈ ಮಾಡಿ ನಿಮಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇದ್ದಾರೆ.
ಆದರೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ, ನಿಮ್ಮ ಬೆನ್ನು ನಿಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳು ಅಸ್ತವ್ಯಸ್ತವಾಗುತ್ತೆ. ಹಾಗೆ ಅಮೂಲ್ಯವಾದಂತಹ ವಸ್ತುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುವಂಥದ್ದು ಇದೆ. ಇದು ಕೂಡ ನಿಮಗೆ ಭಾರಿ ನಷ್ಟವನ್ನು ತರುವಂಥದ್ದು. ಇನ್ನು ಈ ದಿನದಲ್ಲಿ ಪ್ರಮುಖ ವಿಷಯಗಳಲ್ಲಿ ನಿಮ್ಮ ಆಲೋಚನೆಗಳೇನಿದೆ ಅಷ್ಟೊಂದು ಸಮರ್ಪಕವಾಗಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಯೋಚನೆಗಳೇ ನಿಮಗೆ ಮುಳುವಾಗುವಂಥದ್ದು, ಹಾಗೆ ವೃಥಾ ದಂಡ ತರುವಂತಹ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಮಾನಸಿಕ ಕ್ಷೋಭೆಗೆ ಒಳಗಾಗುವಂತಹ ಸಂಭವ ಜಾಸ್ತಿ ಇದೆ. ವೈಯಕ್ತಿಕ ಸಂಬಂಧಗಳಲ್ಲಿಯೂ ಕೂಡ ಗೊಂದಲ ಉಂಟಾಗುವಂಥದ್ದು. ಅದರ ಜೊತೆಗೆ ನಿಮಗೆ ನಿಮ್ಮ ಆತ್ಮಬಲದಿಂದ ಸನ್ನಿವೇಶವನ್ನು ಎದುರಿಸುವಂಥ ಮನಸ್ಸಾಗುತ್ತೆ. ಆದರೂ ಕೂಡ ಮನಸ್ಸು ನಿಮಗೆ 50-50 ಇರುವಂಥದ್ದು. ಈ ಎಲ್ಲ ಕಾರಣಗಳಿಂದ ನಿಮಗೆ ನಿಮ್ಮ ಯಶಸ್ಸನ್ನು ಪಡ್ಕೊಳ್ಬೇಕು, ಗುರಿಯನ್ನು ತಲುಪಬೇಕು. ಅದಕ್ಕಾಗಿಯೇ ಈ ದಿನ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುವಂಥದ್ದು. ಜೊತೆಗೆ ಈ ಸಮಸ್ಯೆ ಪರಿಹಾರಕ್ಕೆ ವಿಶೇಷ ಒಂದು ಮಾರ್ಗವನ್ನು ಅನುಸರಣೆ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಮಾಡಿ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಶ್ರೇಯಸ್ಸು ನಿಮಗಿದೆ, ಹೆಚ್ಚಿನ ಲಾಭ ಇದೆ. ಹಾಗೆ ಅನುಕೂಲಕರವಾಗಿರುವಂಥ ಪರಿಸ್ಥಿತಿಗಳಿರೋದರಿಂದ ಕೆಲಸದ ಒತ್ತಡಗಳಿಲ್ಲ. ಕೆಲಸವನ್ನು ಹಂಚಿ ಮಾಡುವಂಥ ಒಂದು ವಿಶೇಷ ಪ್ರಯತ್ನ ನಿಮ್ಮಿಂದಾಗತ್ತೆ. ಹಾಗೆ ಈ ಹಣದ ವ್ಯವಹಾರಗಳು, ಲೇವಾದೇವಿ ವ್ಯವಹಾರಗಳು ಕೂಡ ಲಾಭದಾಯಕವಾಗಿರುತ್ತೆ. ಬರಬೇಕಾಗಿರುವಂಥ ಹಣ ಸುಲಭಕ್ಕೆ ಬಂದು ಸೇರುವಂಥದ್ದು ಇದೆ. ಇನ್ನು ಇನ್ನೊಬ್ಬರ ಆಸರೆಗೆ ಕಾಯುವ ಬದಲು ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕು. ನಿಮ್ಮಲ್ಲೇ ಅಷ್ಟೊಂದು ಧೈರ್ಯ ಇದೆ, ಪೊಟೆನ್ಷಿಯಲ್ ಇದೆ. ಬೇರೆಯವರನ್ನು ಅವಲಂಬನೆ ಮಾಡಬೇಡಿ. ನಿಮ್ಮ ಒಂದು ಪ್ರಯಾಣ, ನಿಮ್ಮ ಒಂದು ಪ್ರಯತ್ನ ಇದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಈ ದಿನ ಬಹಳ ವಿಶೇಷವಾಗಿ ಸ್ವಪಕ್ಷಪಾತ ಇರುವಂಥದ್ದು, ಎಲ್ಲ ಒಂದು ಕಡೆ ಸ್ವಾರ್ಥ ಅನ್ನುವಂಥದ್ದು ನುಸುಳಬಹುದು. ಆದರೂ ಕೂಡ ಸಮಷ್ಟಿಯಲ್ಲಿ ಕೆಲಸ ಮಾಡುವಂಥ ಒಂದು ಇಚ್ಛಾಶಕ್ತಿ ಇದೆ, ಕಮಿಟ್ಮೆಂಟ್ ಇದೆ, ವಿಲ್ ಪವರ್ ಇದೆ. ಇದರಿಂದ ಕೆಲವೊಂದು ವಿಶೇಷ ಸಂದರ್ಭಗಳನ್ನು ಜಯಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ನಿಮ್ಮ ಆತ್ಮೀಯರಿಂದ ಈ ದಿನ ಪ್ರಮುಖವಾದಂತಹ ಮಾಹಿತಿಗಳನ್ನು ಸಂಗ್ರಹಣ ಮಾಡ್ಕೊಳ್ತೀರಿ. ನಿಮಗೆ ಬೇಕಾದಂಥ ಮಾಹಿತಿಗಳು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪಶುಸಂಗೋಪನೆಯಾಗಲಿ, ರೈತಾಪಿ ವರ್ಗದವರು ಮಾಡುವಂಥ ಕೃಷಿ ಚಟುವಟಿಕೆಗಳಾಗಲಿ ಹೆಚ್ಚಿನ ಲಾಭವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲವೊಮ್ಮೆ ಹಣದ ವಿಚಾರವಾಗಿ ಮನಸ್ತಾಪಗಳಾಗುವಂಥದ್ದು ಇದೆ. ಹಣದ ದುಡಿಮೆ ಈ ದಿನ ಸ್ವಲ್ಪ ನಿಧಾನವಾಗುವಂಥದ್ದು, ಮಂದಗತಿಯಲ್ಲಿ ವ್ಯವಹಾರಗಳು ನಡೆಯುವಂಥದ್ದು ಇದೆ. ಇನ್ನು ಅನಿರೀಕ್ಷಿತವಾಗಿ ಸಮಸ್ಯೆಗಳನ್ನು ಎದುರು ಹಾಕ್ಕೊಳ್ತೀರಿ. ಅದರಲ್ಲೇ ನೀವು ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ಇಂಥ ಅವಘಡಗಳು ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದಿದೆ. ಹಾಗಾಗಿನೇ ಈ ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದು. ಈ ದಿನ ಮಾತೆ ನಿಮಗೆ ಸ್ವಲ್ಪ ಪ್ರಯತ್ನಕ್ಕೆ ಅಡ್ಡಗಾಲು ಹಾಕುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಗುರು ಹಿರಿಯರ ಒಂದು ಮಾರ್ಗದರ್ಶನ ನಿಮಗೆ ಹಿಡಿಸಲ್ಲ. ಅವರ ಮಾತು ಅಂದರೆ ಈ ದಿನ ಅಷ್ಟೊಂದು ವಿಶೇಷ ಮುತುವರ್ಜಿಯಿಂದ ಅನುಸರಣೆ ಮಾಡಲ್ಲ. ಇದರಿಂದ ಕೂಡ ಕೆಲವೊಂದು ನಷ್ಟಗಳು ಉಂಟಾಗುವಂಥದ್ದು ಇದೆ. ಇನ್ನು ಸಣ್ಣ ಕೆಲಸ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ, ಅದು ಕೂಡ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗಿದ್ದರೂ ಕೂಡ ಕೆಲಸಗಳನ್ನು ಆರಂಭ ಮಾಡಿದಾಗ ಹತಾಶ ಮನೋಭಾವ ಉಂಟಾಗುತ್ತೆ. ನನ್ನಿಂದ ಆಗಲ್ಲ, ನನಗೆ ಶಕ್ತಿ ಇಲ್ಲ, ನಾನು ಈ ಕೆಲಸ ಮಾಡಲಿಕ್ಕೆ ಸಾಧ್ಯವೇ, ನಮಗೆ ಅಂಥ ಅದೃಷ್ಟ ಇಲ್ಲ, ಯೋಗ ಇಲ್ಲ, ಭಗವಂತ ನನ್ನ ಪಾಲಿಗಿಲ್ಲ, ಇಂತಹ ಹಲವಾರು ಯೋಚನೆಗಳು ಮನಸ್ಸಿಗೆ ಬರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ವೀಕ್ ಮಾಡುವಂಥದ್ದು. ಹಾಗಾಗಿ ಮನಸ್ಸನ್ನು ಮೊದಲು ಸ್ಟ್ರಾಂಗ್ ಮಾಡಿಕೊಳ್ಳಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ ನಿಮ್ಮ ಪ್ರಯತ್ನದಲ್ಲಿ. ಅದಕ್ಕಾಗಿಯೇ ಈ ದಿನ
ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂಥ ದಿನ. ಅದರಲ್ಲೂ ಹೆಚ್ಚು ಅನುಕೂಲಕರ ಪರಿಸ್ಥಿತಿಗಳಿರುವಂಥ ದಿನ. ನೀವು ಯಾವುದೇ ಕ್ಷೇತ್ರದಲ್ಲಿರಲಿ, ಯಾವುದೇ ರೀತಿಯ ಪ್ರಯತ್ನದಲ್ಲಿರಲಿ, ಅಲ್ಲಿ ನಿಮಗೆ ಲಾಭ ಇದೆ, ಸಂತೋಷ ಇದೆ, ಸುಖ ಇದೆ, ಸಮೃದ್ಧಿ ಇದೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳಾಗಲಿ, ಮೇಲಧಿಕಾರಿಗಳಾಗಲಿ ನಿಮ್ಮ ಒಂದು ಕೆಲಸಕ್ಕೆ ಸಹಾಯಕರಾಗಿ ಇರ್ತಾರೆ. ಒಳ್ಳೆಯ ಮಾರ್ಗದರ್ಶನ ಇದೆ. ಹಾಗೆ ಕೆಲಸ ಕಾರ್ಯಗಳನ್ನು ಬೇರೊಬ್ಬರವರಿಗೆ ವಹಿಸಿ ನೀವು ನಿಮ್ಮ ಸ್ವಂತ ಕೆಲಸವನ್ನು ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಈ ದಿನ ಬರಬಹುದು. ಒಟ್ಟಾರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಚೆನ್ನಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ. ಆದ್ದರಿಂದಲೇ ನಿಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ತೀರಿ. ನೀವು ಇಷ್ಟಪಟ್ಟದ್ದನ್ನು ಬಹಳ ವಿಶೇಷ ರೀತಿಯಲ್ಲಿ ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ವ್ಯವಹಾರಗಳಲ್ಲಿ ಲಾಭ ಇದೆ, ಆರೋಗ್ಯದಲ್ಲಿ ಸುಧಾರಣೆ ಇದೆ, ಇನ್ನು ವಿವಾದಗಳು ಬಗೆಹರಿಯುವಂಥದ್ದು ಕೂಡ ಇದೆ. ಒಟ್ಟಾರೆ ಎಲ್ಲ ರಂಗದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ನಿಮಗೆ ಒಂದು ಕೀರ್ತಿ, ವಿಶ್ವಾಸ, ಆತ್ಮೀಯತೆ ಅನ್ನುವಂಥದ್ದನ್ನು ಪಡ್ಕೊಳ್ತೀರಿ. ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಕೆಲಸದಲ್ಲಿ ಬಹಳ ಔಚಿತ್ಯಪೂರ್ಣವಾಗಿ ನಿಭಾಯಿಸುವಂಥದ್ದು ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ. ಹಾಗೆ ನಿಮ್ಮ ಆತ್ಮವಿಶ್ವಾಸವೇ ಪ್ರತಿರೋಧವನ್ನು ದಾಟಿ ಜಯಗಳಿಸಲಿಕ್ಕೆ ಸಹಾಯಕವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಮನೆ ದೇವರ ಒಂದು ಪೂಜೆ ಪುನಸ್ಕಾರಗಳನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ವ್ಯಯಸ್ಥಾನ ಇದು. ಹಾಗಾಗಿನೇ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆ ಇದೆ. ನೀವು ಯಾವುದೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಅದು ಪೂರ್ಣ ಆಗಲ್ಲ. ಅಲ್ಲಿಂದ ಏನೋ ಒಂದು ನಷ್ಟ, ಏನೋ ಒಂದು ಬಾಧೆ, ಏನೋ ಒಂದು ಕಿರಿಕಿರಿ ಉಂಟಾಗುವಂಥದ್ದು ಇರುತ್ತೆ. ಇನ್ನು ಕುಟುಂಬಸ್ಥರಲ್ಲೇ ನಿಮಗೆ ಒಂದು ಬೆಂಬಲ ಸಿಕ್ಕಲ್ಲ. ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಯೋಜನೆಗಳು ಬುಡಮೇಲಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ತೆಗೆದುಕೊಂಡಂತಹ ತೀರ್ಮಾನದಲ್ಲಿ ಈ ದಿನ ಬದಲಾವಣೆಗಳಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಯೂಟರ್ನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಸ್ಥಿರತೆ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಕೆಲಸ ಮಾಡಬೇಕು ಅನ್ನೋವಂಥ ಹುಚ್ಚು ಆವೇಶ ಇಲ್ಲ, ಗುರಿ ತಲುಪುವಂಥ ನಿರ್ದಿಷ್ಟ ಒಂದು ಪ್ರತಿಭೆ ಅನ್ನುವಂಥದ್ದು ಎಲ್ಲೋ ಕಳೆದು ಹೋಗಿದೆ, ಮಾಯ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕೆಲಸಗಳನ್ನು ಮಾಡಬೇಕು, ಯಶಸ್ಸನ್ನು ಪಡಬೇಕು ಅನ್ನುವಂಥ ಒಂದು ಹಂಬಲದಲ್ಲಿರ್ತೀರಿ. ಆದರೆ ಮಿಶ್ರ ಫಲಗಳಿರುವಂತಹ ದಿನ ಇದು. ನಷ್ಟ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ. ಸಂಬಂಧಗಳು ದೂರ ಆಗಬಾರ್ದು, ಹಣಕಾಸಿನ ವಿಚಾರ ನಿಮ್ಮ ಕೈ ಕಚ್ಚಬಾರ್ದು. ಇದೆಲ್ಲವೂ ಕೂಡ ಸೂಕ್ಷ್ಮದ ವಿಚಾರಗಳು. ಸಣ್ಣದು ಅಂತ ಹೇಳಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಜಾಗೃತರಾಗಿರಿ. ಇನ್ನು ದೂರ ಪ್ರಯಾಣದಲ್ಲಿ ವಾಹನದ ಸಮಸ್ಯೆಗಳು ನಿಮಗೆ ಎದುರಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ಅಭ್ಯಾಸ ಮಾಡಬೇಕು. ಹಾಗಾಗಿ ನೀವು ಮನೆಯಲ್ಲಾಗಲಿ ಅಥವಾ ನಿಮ್ಮ ಒಂದು ಶಾಲಾ ಕಾಲೇಜುಗಳಲ್ಲಾಗಲಿ ಉದ್ಯೋಗ ಸ್ಥಳದಲ್ಲಾಗಲಿ ಅನುಕೂಲಕರವಾದಂಥ ವಾತಾವರಣವನ್ನು ಕಲ್ಪಿಸಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮಪಡಿ, ಸ್ವಲ್ಪ ವಿಷಯಗಳನ್ನು ಎನ್ಲಾರ್ಜ್ ಮಾಡಿ ನೋಡಿ, ದೂರದೃಷ್ಟಿ ಇಟ್ಟು ನೋಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ. ಯಾವುದೇ ರೀತಿಯ ಅಪಕೀರ್ತಿಗಳಿರಲಿ, ಅವಮಾನಗಳಿರಲಿ, ಅಥವಾ ಈ ದುರಾದೃಷ್ಟ ಅನ್ನುವಂಥದ್ದು ಬಂದಿರಲಿ, ಅವೆಲ್ಲವೂ ನಿವಾರಣೆಯಾಗುತ್ತೆ. ಸ್ವಚ್ಛಂದ ಬದುಕು ಈ ದಿನದಿಂದ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಹಾಗೆ ಬಹಳ ವಿಶೇಷವಾಗಿ ಶುಕ್ರನ ಅನುಗ್ರಹ ಇರೋದರಿಂದ ಹಣಕಾಸಿನ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಬರಬೇಕಾಗಿರುವಂಥ ಬಾಕಿ ಹಣ ಬರುತ್ತೆ. ಕೊಟ್ಟಿರುವಂಥವರು ಸಾಲವನ್ನು ವಾಪಸ್ಸು ಕೊಡ್ತಾರೆ. ಹಾಗೆ ಹೊಸ ವ್ಯಾಪಾರದ ವಿಸ್ತರಣೆಯ ಒಂದು ಯೋಜನೆ ಕೂಡ ಸಿದ್ಧವಾಗುತ್ತೆ. ಹಾಗಾಗಿನೇ ಅತ್ಯುತ್ತಮವಾದಂಥ ದೂರದೃಷ್ಟಿಯಿಂದ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಈ ಸಂದರ್ಭದಲ್ಲಿದೆ. ಇನ್ನು ಭೂಮಿ ಮಾರಾಟ ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಈ ಆಸ್ತಿಯ ವಿವಾದಗಳೇನಾದರೂ ಉಂಟಾಗ್ತಾ ಇದ್ದರೆ
ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಅಂಥ ವಿವಾದಗಳನ್ನು ಪರಿಹಾರ ಮಾಡಿಕೊಳ್ಳಿ. ಸಮಸ್ಯೆಗಳು ಇತ್ಯರ್ಥ ಆಗೇ ಆಗತ್ತೆ ಈ ಸಂದರ್ಭದಲ್ಲಿ. ಇನ್ನು ನಿಮ್ಮ ಮಾತಿಗೆ ಮೌಲ್ಯ ಇದೆ, ನಿಮ್ಮ ಮಾತಿಗೆ ಒಂದು ತೂಕ ಇದೆ, ಗಮ್ಮತ್ತಿದೆ. ಹಾಗಾಗಿನೇ ಮನೆಯ ಹೊರಗಿನ ವ್ಯಾಪಾರ ವ್ಯವಹಾರಗಳು ನಿಮ್ಮ ಮಾತಿನಂತೆ ನಡೆಯುವಂಥದ್ದು. ಯಾವುದೇ ಒಂದು ಅಗ್ರಿಮೆಂಟ್ ಬೇಡ, ಯಾವುದೇ ರಿಜಿಸ್ಟ್ರೇಷನ್ ಬೇಡ. ಆ ರೀತಿ ನಿಮ್ಮ ಮಾತೆ ಶಾಸನದ ರೂಪದಲ್ಲಿರುತ್ತೆ. ಇದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಇದೆ, ಅದೃಷ್ಟ ಇದೆ, ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ಪರಿಸ್ಥಿತಿಯ ಕೈಗೊಂಬೆ ಆಗಬೇಡಿ, ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ. ಇದೆರಡನ್ನು ನೀವು ಸರಿಯಾಗಿ ಪರಿಪಾಲನೆ ಮಾಡಿಕೊಂಡ್ರೆ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಉದ್ಯೋಗಗಳು, ನಿಮ್ಮ ಹಣಕಾಸಿನ ಚಟುವಟಿಕೆಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆದರೂ ಕೂಡ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ವ್ಯರ್ಥ ಪ್ರಯಾಣ ನಿಮಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ತರಿಸುವಂಥದ್ದು. ಹಾಗಾಗಿ ನಾಳೆಯ ಮುನ್ಸೂಚನೆ ಈ ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ. ಹಾಗೆ ಹೊಸ ಸಾಲದ ಪ್ರಯತ್ನಗಳು ಕೂಡ ನಡೆಯುತ್ತೆ. ಈ ಪ್ರಯತ್ನದಿಂದ ನಿಮಗೆ ಹಣಕಾಸಿನ ನೆರವು ಉಂಟಾಗುವಂಥದ್ದು ಇದೆ. ಇನ್ನು ನಿಮ್ಮ ಸ್ನೇಹಿತರಿಂದ ಉತ್ತಮವಾದಂಥ ಆಹ್ವಾನ ನಿಮಗೆ ಸಿಕ್ಕುವಂಥದ್ದು. ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಅಥವಾ ಯಾವುದೇ ಒಂದು ಗ್ಯಾದರಿಂಗಿಗೆ ನಿಮ್ಮನ್ನು ಆಹ್ವಾನಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಸಮಾಜದಲ್ಲಿ ನಿಮಗೆ ಗೌರವಕ್ಕೆ ಕೊರತೆ ಅನ್ನುವಂಥದ್ದು ಇಲ್ಲ. ಸಮಾಜ ನಿಮಗೆ ಗೌರವ ಕೊಡುತ್ತೆ. ನಿಮ್ಮ ಮಾತು, ನಿಮ್ಮ ಕೆಲಸ ಕಾರ್ಯಗಳು 4 ಜನರಿಗೆ ಅನುಕೂಲಕರವಾದಂಥ ಒಂದು ಸನ್ನಿವೇಶವನ್ನು ಸೃಷ್ಟಿಸುತ್ತೆ. ಹಾಗೆ ಈ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಲಾಭ ಇದೆ, ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ದೂರದ ಪ್ರಯಾಣ ನಿಮಗೆ ಒಂದು ಅಪರಿಚಿತ ವ್ಯಕ್ತಿಯನ್ನು ಪರಿಚಯ ಮಾಡುವಂಥ ಪ್ರಯತ್ನದಲ್ಲಿರುತ್ತೆ. ಇನ್ನು ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಜೊತೆಗೆ ಬಂಧುಗಳ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು, ಬಂಧುಗಳ ಬಗ್ಗೆನೇ ನಿಮಗೆ ಬೇಸರ ಜಿಗುಪ್ಸೆ ಮೂಡುವಂಥದ್ದು ಇದೆ. ಆದರೆ ಅದನ್ನೆಲ್ಲ ಮರೆತು ನಿಮ್ಮ ಒಂದು ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಪ್ರಗತಿದಾಯಕವಾಗಿದ್ದರೂ ಕೂಡ ತುಂಬ ಶ್ರಮ ಪಡಬೇಕಾಗತ್ತೆ. ಯಾವುದೂ ಕೂಡ ನಿಮಗೆ ಸುಲಭಕ್ಕೆ ಸಿಕ್ಕಲ್ಲ, ಕಷ್ಟಪಟ್ಟೆ ಅದನ್ನು ದಕ್ಕಿಸ್ಕೊಳ್ಬೇಕಾಗತ್ತೆ. ಹಾಗೆ ಹೊಸ ಯೋಜನೆಗಳನ್ನು ಆರಂಭ ಮಾಡ್ತೀರಿ, ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಇದು ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯ, ಇದನ್ನು ಅವಲಂಬಿಸಿರುವಂಥದ್ದು. ಹಾಗೆ ಸ್ಥಿರಾಸ್ತಿಯ ಖರೀದಿ ಒಳ್ಳೆಯ ಫಲವನ್ನು ನೀಡುತ್ತೆ. ಆದರೆ ಸ್ಥಿರಾಸ್ತಿಯ ವಿಚಾರವಾಗಿ 1 ಅಲ್ಲ 2 ಸಲ ಯೋಚನೆ ಮಾಡಬೇಕು. ಹಾಗೆ ಅನುಕೂಲಕರವಾದಂತಹ ಗ್ರಹ ಸ್ಥಾನಗಳೇನೋ ಇದೆ, ಆದರೆ ನೀವಾಗಿ ಮಾಡಿಕೊಳ್ಳುವಂತಹ ಎಡವಟ್ಟುಗಳು, ನಿಮ್ಮ ಆತುರದ ತೀರ್ಮಾನಗಳು ಕೆಲವೊಮ್ಮೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ನಿರೀಕ್ಷಿತ ರೀತಿಯಲ್ಲಿ ಫಲ ಸಿಕ್ಕದೇ ಇರಬಹುದು. ಕೆಲವೊಮ್ಮೆ ನಿರಾಸೆಗಳು ಉಂಟಾಗುವಂಥದ್ದು, ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರ ಈ ದಿನ ನಿಮಗೆ ಬದುಕಿನಲ್ಲೇ ಒಂದು ದೊಡ್ಡ ನಷ್ಟವನ್ನು ತರುತ್ತೆ. ತುಂಬ ಕಷ್ಟದ ದಿನ, ಬೇಸರದ ದಿನ, ದುಃಖದ ದಿನ ಇದು. ಹಾಗಾಗಿ ನಿಮಗೆ ತೀರಾ ಬೇಕಾದಂಥವರೇ ಕೈ ಕೊಟ್ಟು ಹೋಗುವಂಥ ಪರಿಸ್ಥಿತಿ ಇರ್ಬೋದು, ಅಥವಾ ಒಂದು ಮಾತುಕತೆಗೂ ಸಿಕ್ಕದಂಥ ಒಂದು ಸಂದರ್ಭಗಳು ಇರಬಹುದು. ಹಾಗಾಗಿ ಈ ಕಮ್ಯುನಿಕೇಷನ್ ಅನ್ನುವಂಥದ್ದು ಕೂಡ ನಿಮಗೆ ನೆರವಿಗೆ ಬರಲ್ಲ. ಅಲ್ಲೂ ಕೂಡ ನಿಮಗೆ ಸೋಲು ನಷ್ಟ ಇದ್ದೇ ಇರುತ್ತೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನ ನೀವು ಎಲ್ಲೋ, ನಿಮ್ಮ ಗುರಿ ಎಲ್ಲೋ, ನಿಮ್ಮ ಪ್ರಯತ್ನ ಎಲ್ಲೋ, ಆ ಒಂದಕ್ಕೊಂದು ಸಿಂಕ್ರನೈಸ್ ಆಗುವಂಥದ್ದು ಬಹಳ ಕಷ್ಟ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿಯೇ ಬಹಳ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ನಿಮ್ಮ ಖರ್ಚು ವೆಚ್ಚಗಳಿಗೆ ಬೇಕಾದಂಥ ಹಣ ನಿಮ್ಮ ಉಳಿತಾಯದಿಂದಲೇ ತೆಗಿಬೇಕಾಗ್ಬೋದು. ಹಾಗಾಗಿ ಸ್ವಲ್ಪ ನಿಮ್ಮ ವೆಚ್ಚಕ್ಕಾಗಲಿ ನಿಮ್ಮ ಯೋಜನೆಗಾಗಲಿ ಕಡಿವಾಣ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಆಗುವಂಥದ್ದು, ದೇವಾಲಯ ದರ್ಶನ ಆಗುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ಒಂದು ಸಂದರ್ಭದಲ್ಲೇ ಮಾತಿನ ಚಕಮಕಿಗಳು ಕೂಡ ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಯಾವುದಕ್ಕೂ ಕೂಡ ತಾಳ್ಮೆ ಇಲ್ಲ, ಯಾವುದರಲ್ಲೂ ಒಂದು ಸೈರಣೆ ಇಲ್ಲ. ಎಲ್ಲದರಲ್ಲೂ ಕೂಡ ನೀವು ಸಿಡಿ ಅನ್ನುವಂಥದ್ದು, ಬೇರೆಯವರಲ್ಲಿರುವಂಥ ತಪ್ಪುಗಳನ್ನು ಬಹಳ ಬೇಗ ಗುರುತಿಸುವಂಥದ್ದು ಆಗತ್ತೆ. ಇದು ಮನಸ್ಸಿಗೆ ತೀವ್ರ ಆಘಾತವನ್ನು ತರುವಂಥದ್ದು. ಹಾಗೆ ಯಾರಲ್ಲಿ ನೀವು ದೋಷವನ್ನು ಹುಡುಕ್ತೀರೋ ಅಂಥ ವ್ಯಕ್ತಿಯನ್ನು ದೂರ ಮಾಡ್ಕೊಳ್ತೀರಿ. ಅದು ನಿಮ್ಮ ಜೀವನಕ್ಕೆ ಅಷ್ಟೊಂದು ಧನಾತ್ಮಕವಾದಂತಹ ಒಂದು ಬದಲಾವಣೆ ಅಲ್ಲ. ಆದ್ದರಿಂದಲೇ ಜನರನ್ನು ಬಳಿ ಇಟ್ಕೊಳ್ಳಿ, ಒಳ್ಳೆಯ ಮಾತಾಡಿ, ಒಳ್ಳೆಯ ಆಲೋಚನೆ ಮಾಡಿ. ಹಾಗೆ ದಾನ ಧರ್ಮಾದಿ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮುಂದುವರೆದರೆ ಉತ್ತಮವಾದಂಥ ಮಾನಸಿಕ ನೆಮ್ಮದಿ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.